ಮದುವೆ ಮಾಡ್ಕೊಂಡಿರೋದೇ ಒಳ್ಳೆಯದು ಅಂತ ಹೇಳಿದ್ರು. ಸಾಮರ್ಥ್ಯ ಎಂಥದ್ದು ಎನ್ನುವುದು ಶ್ರೀಮಾತೆಯವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅವರು ಎಷ್ಟೋ ಜನ ಯುವಕ ಯುವತಿಯರಿಗೆ ನಿರ್ಭಯವಾಗಿ ಮದುವೆ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದರು. ಹಾಗೆಯೇ ಸಾಮರ್ಥ್ಯವಿರುವ ಸಂಸಾರ ಸುಖವನ್ನು ತ್ಯಾಗ ಮಾಡಬಲ್ಲ ಶಕ್ತಿಯುತ ವ್ಯಕ್ತಿಗಳಿಗೆ ಅವರು ಹೇಳುತ್ತಿದ್ದರು, ಪಾರಾಗಿ ದೂರಾಗಿ ಎಂದು. ಜೀವನ ಮಾಡುವಂಥ ಶಕ್ತಿಯನ್ನು ಅವರಿಗೆ ನೀವು ಇದರಿಂದ ಪಾರಾಗಿ ದೂರಾಗಿ ನಿಮ್ಮ ಸಾಧನೆ ಮಾಡಿರಿ ಅಂತ ಹೇಳ್ತಾರೆ. ಹೀಗೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಹೇಳಬೇಕಾಗುತ್ತಿತ್ತು, ಹೇಳುತ್ತಿದ್ದರು. ಆದರೆ ಅವರ ಬೋಧನೆಯ ಮರ್ಮವನ್ನು ಅರಿಯಲಾರದ ಇತರರಿಗೆ ಅವರ ನಿಜವಾದ ಅಭಿಪ್ರಾಯ ಏನು ಎಂಬುದನ್ನು ತಿಳಿಯುವುದು ಕಷ್ಟವಾಗಿ ಬಿಡುತ್ತಿದ್ದು. ಅಂಥವರಿಗೆಲ್ಲ ಈ ವಿಚಾರವಾಗಿ ಆಶ್ಚರ್ಯ, ಕುತೂಹಲ. ಒಂದು ದಿನ ಒಬ್ಬಳು ಭಕ್ತೆ ಈ ವಿಷಯವಾಗಿ ಆಕ್ಷೇಪಿಸಿದಳು, ಅಮ್ಮ, ನಿಮಗೆ ಎಲ್ಲ ಮಕ್ಕಳು ಸಮಾನ ತಾನೇ? ಆದರೂ ಕೆಲವರು ಬಂದು ನಿಮ್ಮ ಮಾರ್ಗದರ್ಶನ ಕೇಳಿದಾಗ ಅವರಿಗೆ ಮದುವೆಯಾಗುವುದಕ್ಕೆ ಒಪ್ಪಿಗೆ ಕೊಡುತ್ತೀರಿ, ಅದನ್ನೇ ಬೆಂಬಲಿಸುತ್ತೀರಿ. ಆದರೆ ಇನ್ನೂ ಕೆಲವರು ತಮಗೆ ಸಂಸಾರ ಜೀವನ ಇಷ್ಟವಿಲ್ಲ ಅಂದಾಗ ಅವರ ಮುಂದೆ ತ್ಯಾಗ ಜೀವನವನ್ನೇ ಕೊಂಡಾಡಿ ಅವರು ಸನ್ಯಾಸಿ ಸ್ವೀಕರಿಸುವಂತೆ ಪ್ರೋತ್ಸಾಹಿಸುತ್ತೀರಿ. ಇದು ಸರಿಯೇ? ಯಾವುದು ಅತ್ಯಂತ ಶ್ರೇಯಸ್ಕರವಾದ ಮಾರ್ಗ ಅಂತ ನೀವು ತಿಳಿದಿದ್ದೀರೋ ಆ ಮಾರ್ಗವೇ ಎಲ್ಲವನ್ನೂ ನಡೆಸಬೇಕಾದದ್ದು, ನಿಮ್ಮ ಕರ್ತವ್ಯವಲ್ಲವೇ ಎಂದು ಒಬ್ಬಳು ಭಕ್ತೆ ಕೇಳ್ತಾಳಂತೆ. ನಾವೇ ಅನ್ಕೊಂತೀವಲ್ಲ, ಇದ್ಯಾಕೆ ಶ್ರೀಮಂತರು ಒಬ್ರು ಮದುವೆ ಮಾಡ್ಕೊ ಅಂತ ಹೇಳ್ತಾರೆ, ಒಬ್ರು ಬೇಡ ಅಂತ ಹೇಳ್ತಾರಲ್ಲ ಅಂತ. ಹಂಗೆ ನಮ್ಮ ತಂದಾರ ಒಬ್ಬ ಭಕ್ತೆ ಕೇಳಿದ್ವಿ, ಎಲ್ಲರಿಗೂ ಎಲ್ಲ ಮಕ್ಕಳು ಒಂದೇ ಸಮ ಅಂತ ನೀವೇನೋ ಹೇಳ್ತೀರಿ ಬಾಯಿಂದನ, ಆದರೆ ನೀವು ಯಾಕೆ ಎಲ್ಲರಿಗೂ ಅದೇ ಸಲ ಉತ್ತರ ಕೊಡ್ತಾ ಇಲ್ಲ? ಕೆಲವರು ಮಾಡ್ಕೊ ಅಂತ ಹೇಳ್ತೀರಿ, ಕೆಲವರು ಮಾಡ್ಕೋಬೇಡ್ರಿ ಅಂತ ಹೇಳ್ತೀರಲ್ಲ, ಇದು ಸರಿನಾ? ಈಗ ನೀವು ತಿಳಿದಂತರು ಯಾವ ಮಾರ್ಗ ಒಳ್ಳೆ ಭೋಗಾಸಕ್ತಿ ತುಂಬಿಕೊಂಡಿರುವ ಮನುಷ್ಯನನ್ನು ನೀನು ಮದುವೆ ಮಾಡಿಕೊಳ್ಳಬೇಡ ಅಂತ ನಾನು ತಡದೆ ಅಂತ ಇಟ್ಟಿಕೊ, ಅವನು ನನ್ನ ಮಾತನ್ನು ಕೇಳುತ್ತಾನೆ. ಹಾಗೆಯೇ ತಮ್ಮ ಪೂರ್ವಜನ್ಮದ ಸುಕೃತ ಫಲವಾಗಿ ಈ ಮಹಾಮಾಯೆಯ ಆಟದಿಂದ ಬಿಡಿಸಿಕೊಳ್ಳಬೇಕು, ನಿತ್ಯನಾದ ಭಗವಂತನೊಬ್ಬನನ್ನೇ ಹಿಡಿದುಕೊಳ್ಳಬೇಕು ಅಂತ ತೀರ್ಮಾನಿಸಿಕೊಂಡು ಬಂದ ಯುವಕರಿಗೆ ನಾನು ಅದೇ ದಿಸೆಯಲ್ಲಿ ಸ್ವಲ್ಪ ನೆರವಾಗಬೇಡವೇ? ನಿಜಕ್ಕೂ ಈ ಸಂಸಾರದ ದುಃಖ ಕೊನೆ ಎನ್ನುವುದು ಇದೆಯೇನು ಹೇಳ್ತಾರೆ. ಕೆಲವೊಬ್ಬರು ಒಳಗೆ ಆಸೆ ಇರುತ್ತೆ, ಬೇಡ ನಾನು ಬ್ರಹ್ಮಚಾರಿ ಆಗ್ತೀನಿ ಅಂತ ಶ್ರೀಮಂತ ಕೇಳಿದ್ರೆ ಅವನು ಏನೋ 1 ವರ್ಷ 2 ವರ್ಷ ಮಾಡ್ಬೋದು, ಆಮೇಲೆ ಮಾಡ್ಕೊಂಡ್ಬಿಡ್ತಾನೆ, ಮದುವೆಯನ್ನು ಬಿಡೋದಿಲ್ಲ. ಅದಕ್ಕಾಗಿನೇ ಅವ್ರ ಒಳ ಮರ್ಮ ಏನೈತಂತ